ಡ್ಯೂ ನಂಬರ್ಸ್. ಕೆಲವು ಮಾತ್ರ ಸಣ್ಣ ಕೆಲಸ ಆಗೋದು ಸ್ವಲ್ಪ ಪ್ರೋಗ್ರೆಸಿವ್ ಮೈಂಡ್ ಸರ್ವಿಸ್ ಮೈಂಡ್ ಏನಂದರೆ ಈ ಊರಲ್ಲಿ ಏನಪ್ಪ ಅಂದರೆ ಕಮ್ಯುನಿಟಿ ಬ್ಯಾಂಕ್ ಅದಕ್ಕೊಂದು ಆಗ್ತಾರೆ ಅದೇ ಬಂದರೆ ಎಲ್ಲ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ಪುರಸಭೆ ಮಾಜಿ ಅಧ್ಯಕ್ಷರಾದ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಾಜಿ ಪ್ರಸನ್ನ ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ.com ಆನ್ಲೈನ್ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರೆ ಸರ್? ರಾಜಕೀಯ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಸಂಘ ಸಂಸ್ಥೆಗಳಿಂದ ಅನಿವಾರ್ಯ ರಾಜಕೀಯಕ್ಕೆ ಬಂದಂಥದ್ದು 2003ರಲ್ಲಿ. 2003ರಲ್ಲಿ ತಾವು ರಾಜಕೀಯ ಪ್ರವೇಶ ಮಾಡಿದ್ರು. ಸರ್, ನಮ್ಮ ಈ ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಇಲ್ಲ ಮಾಡೋಕ್ಕೂ ಮುಂಚೆ ಯಾವುದಾದ್ರು ಬೇರೆ ಸಂಘಟನೆ ಒಳಗೆ ಕಾರ್ಯನಿರ್ವಹಿಸಿದ್ದೀರಾ? ಹೌದು ಸರ್, ನಮ್ಮ ಚಳ್ಳಕೆರೆ ತಾಲೂಕು ನಮ್ಮ ಸಮುದಾಯ ಅಂದರೆ ವಿಶ್ವಕರ್ಮ ಸಮುದಾಯ ನಮ್ಮ ಜನಾಂಗದ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಮತ್ತು ನಗರದಲ್ಲಿ ಹಲವಾರು ಪ್ರಗತಿಪರ ಸಂಘಟನೆಗಳಲ್ಲಿ ಇದ್ದಂಥವ್ರು ಮತ್ತು ನಮ್ಮ ಚಳ್ಳಕೆರೆ ನಮ್ಮ ನೇತಾಜಿ ಸ್ನೇಹ ಬಳಗದ ಸಂಘಟನೆಯಲ್ಲಿ ನಾನು ಈಗಲೂ ಕೂಡ ಜನರಲ್ ಸೆಕ್ರೆಟರಿಯಾಗಿ ಆಗಿಂದ ಈಗಲವರೆಗೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಜನರಲ್ ಸೆಕ್ರೆಟರಿ ಜನಸೇವೆ ಮಾಡ್ತಾ ಬಂದಿದ್ದೀನಿ. ಸರಿ ಸರ್. ಸೊ ನಮ್ಮ ಈ ಕ್ಷೇತ್ರದ ಒಂದು ಕೌನ್ಸಿಲರ್ ಆಗಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಿಸಿದ್ದೀರಾ. ಈ ಸಂದರ್ಭದಲ್ಲಿ ನಮ್ಮ ಜನಗಳಿಗಾಗಿ ಯಾವ್ಯಾವ ಕೆಲಸ ಕಾರ್ಯಗಳನ್ನ ತಾವು ರೂಪಿಸಿದ್ದೀರಾ, ಕೆಲಸ ಕಾರ್ಯಗಳು ಮಾಡಿದ್ದೀರಾ? ಸರ್, ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಾಗಲೇ ಯೂಶುವಲಿ ನಾನು ಮೆಂಬರ್ ಆಗಿ ಜನಗಳ ಆಶ್ರಯದಿಂದ ಗೆದ್ದಂಥವ್ರು. ನಮ್ಮ ವಾರ್ಡು 27ನೇ ವಾರ್ಡು, ನಗರದ ಕೊನೆ ವಾರ್ಡು. ಹೆಚ್ಚಿನದಾಗಿ ಮದಕರಿ ನಗರ ಅಂದರೆ ಊರಿನ ಕೊನೆ ಭಾಗದಲ್ಲಿರ್ತಕ್ಕಂಥ ಪ್ರದೇಶ. ಹೆಚ್ಚಿನದಾಗಿ SC ST ಇರ್ತಕ್ಕಂಥ ಪ್ರದೇಶ. ಸ್ವಲ್ಪ ಈ ಹೊರತುಪಡಿಸಿದ್ರೆ ವಾಸವಿ ಕಾಲನಿ ಸ್ವಲ್ಪ ಅದು ಒಂದು ಚೂರು ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಆದರೂ ಕೂಡ ಏನು ಅಭಿವೃದ್ಧಿ ಹೊಂದಿರೋದಕ್ಕಿಂತ ಮುಖ್ಯವಾಗಿ ಇನ್ನು ಏನು ಹಿಂದುಳಿದ ಪ್ರದೇಶ ಮದಕರಿ ನಗರ, ಅಲ್ಲಿ ಕೆಲಸಗಳ ಅಭಿವೃದ್ಧಿ ಕೆಲಸ ಭಾಳ ಕುಂಠಿತವಾಗಿತ್ತು. ನಾನು ಬರೋದಕ್ಕೆ ಮುಂಚಿತೆ ಅಲ್ಲಿ ಮೂಲಭೂತವಾಗಿ ಭಾಳಷ್ಟು ಕೆಲಸಗಳನ್ನ ರೂಪಿಸಿದ್ವಿ. ಈಗ 27 ಜನ ಸದಸ್ಯರಲ್ಲಿ ನಾವು ಕೂಡ ಒಬ್ಬರಾಗಿ ನಮ್ಮ ವಾರ್ಡಿಗೆ ನಾವು ಹೆಚ್ಚಿನ ಹಣ ಕೊಡ್ರಿ, ಹೆಚ್ಚಿನ ಅಭಿವೃದ್ಧಿಗೆ ಕೆಲಸ ಹಾಕ್ಕೊಡ್ರಿ ಅಂದರೆ ಸ್ವಲ್ಪ ಸ್ಪಂದಿಸೋದು ಕಷ್ಟ. ಅಧಿಕಾರಿಗಳಲ್ಲಿ ಕರೆಸಿ ಮತ್ತು ನಮಗಿನ್ನ ಮೇಲ್ಭಾಗದ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಅವ್ರನ್ನ ಅಲ್ಲಿ ಕರೆಸಿ ಸಮಸ್ಯೆಗಳನ್ನ ತೋರಿಸಿ ಹೆಚ್ಚಿನ ಅನುದಾನ ಕೊಡೋದಕ್ಕೆ ಅವರು ಕೂಡ ನಮಗೆ ಸಹಾಯ ಮಾಡಿದರು. ಸೊ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ತಾವು ತಮ್ಮ ಕ್ಷೇತ್ರದ ಜನರಿಗಾಗಿ ಮಾಡಿದ್ದೀರ. ಸೊ ತಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟರಲ್ಲಿ ಜನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋವಂಥ ಕೆಲಸ, ನೆನಪಲ್ಲಿ ಸದಾ ನೆನೆಸ್ಕೊಳ್ಳೋಂಥ ಕೆಲಸ. ಈಗ ಒಬ್ಬ ಜನಪ್ರತಿನಿಧಿನ ಒಬ್ಬ ಸಾಮಾನ್ಯ ಪ್ರಜೆ ಮತ ಹಾಕಿದ್ಮೇಲೆ ಈಗ ನಾವು ಮತ ಕೇಳ್ಬೇಕಾದ್ರೆ ಒಂದೊಂದು ಮನೆಗೆ 10 ಸರಿ ಹೋಗಿರ್ತೀವಿ, 20 ಸರಿ ಹೋಗಿರ್ತೀವಿ. ಅವ್ರನ್ನ ತುಂಬಾ ಏನೇನೋ ನಾವು ಹೇಳಿರ್ತೀವಿ, ಸ್ವಾಮಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿರ್ತೀವಿ. ಸಹಜವಾಗಿ ಎಲ್ಲರ ಥರ ನಾವು ಮಾಡಿದ್ರೆ ಯಾರು ನಮ್ಮನ್ನ ಒಪ್ಪೋದಿಲ್ಲ.
ಅಟ್ಲೀಸ್ಟ್ ನಾವು ಏನು ಜನಗಳ ಹತ್ರ ನಾವು ಏನು ಕೇಳಿರ್ತೀವಿ ಅದನ್ನು ನಾವು ಈಡೇರಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಹೆಂಗಂದ್ರೆ ಈಗ ನಮ್ಮ ವಾರ್ಡಲ್ಲಿ ನೀರಿಂದ ಭಾಳ ಸಮಸ್ಯೆ, ಕುಡಿ ನೀರಿನ ಸಮಸ್ಯೆ. ನಮ್ಮ ಚಳ್ಳಕೆರೆಗೆ ಯಾವುದೇ ಮೂಲಭೂತವಾಗಿ ಯಾವುದೇ ಚಾನಲ್ ಆಗಿರ್ಬೋದು, ಯಾವುದೇ ಚಾನಲಿಂದ ನೀರು ಬರೋದಿಲ್ಲ. ಬೋರಿಂದನೇ ನೀರು ತೆಗಿಬೇಕು. 500ರಿಂದ 600 ಅಡಿಗೆ ಹೋಗಿದೆ ನೀರು. ಅಂಥ ಸಂದರ್ಭದಲ್ಲಿ ನೀರಿನ ಭಾಳ ಸಮಸ್ಯೆ, ಕುಡಿಯೋ ನೀರಿಂದು ಸಮಸ್ಯೆ, ಅದರಲ್ಲೂ SC ಕಾಲೋನಿಯಲ್ಲಿ ಭಾಳ ಸಮಸ್ಯೆ ಇತ್ತು. ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷಗಳು ಮನವರಿಕೆ ಮಾಡಿ ಇಲ್ಲಿನ ವಾಟರ್ AWಗಳನ್ನ ಇಟ್ಕೊಂಡು ಒಂದು 40 ಬೀದಿನಲ್ಲಿಗಳನ್ನ, ಯಾಕೆಂದರೆ ಒಂದೇ ಏರಿಯಾಕ್ಕೆ ಅಷ್ಟು ಬೀದಿನಲ್ಲಿ ಕೊಡೋದು ಕಷ್ಟ ಮುನ್ಸಿಪಾಲ್ಟಿ. ಸ್ವಲ್ಪ ಅಮಿಕಬಲ್ ಅಂಡರ್ಸ್ಟ್ಯಾಂಡಿಂಗ್, ಎಲ್ಲ ಕಾನೂನು ಪ್ರಕಾರನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಅಮಿಕಬಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದು ಮಾಡಿಸಿ ಅವ್ರನ್ನ ಫಿಟ್ಟರ್ನೆಲ್ಲ ಕರೆಸಿ 40 ಬೀದಿನಲ್ಲಿ ಹಾಕ್ಕೊಟ್ಟಿರೋದು ಈಗಲೂ ಕೂಡ ನನ್ನ ಮಾಜಿ ಆದರೂ ಕೂಡ ಯಾವಾಗಾದ್ರೂ ಹೋದ್ರೆ ನೆನೆಸ್ತಾರೆ ಸ್ವಲ್ಪ ಜನ. ಸಹಜವಾಗಿ ನೀರಿನ ಸ್ವಲ್ಪ ಒಳ್ಳೆ ಕೆಲಸ ಆಗಿದೆ, ಒಳ್ಳೆ ಕೆಲಸ ಮಾಡಿ ಸದಾ ನಮ್ಮ ಜನಗಳ ಮನಸ್ಸಲ್ಲಿ ಒಂದು ನೆನಪಾಗಿ ಉಳಿದಿದೆ. ಸರಿ ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಬಂದು ಜನಗಳಿಗೆ ಇಷ್ಟೆಲ್ಲ ಒಂದು ಸೇವೆ ಮಾಡೋದಕ್ಕೆ ತಮಗೆ ಕುಟುಂಬದಲ್ಲೇ ಆಗಲಿ, ಸಮಾಜದಲ್ಲೇ ಆಗಲಿ, ಬಂಧು ಬಳಗದಲ್ಲೇ ಆಗಲಿ, ಸೊ ತಮಗೆ ಒಂದು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು ಸರ್? ನಮ್ಮ ಕುಟುಂಬದಲ್ಲಿ ಅಂದ್ರೆ ಸರ್, ನಮ್ಮ ತಂದೆಯವರು ಮೂಲತವಾಗಿ ನಮ್ದು ಚಿನ್ನ ಬೆಳ್ಳಿರುತ್ತೆ ಸರ್. ನಮ್ದು ಅಕ್ಕಸಾಲಿಕೆಯವರು ಕುಲವೃತ್ತಿ, ನಮ್ದು ರಕ್ತಗತವಾಗಿ ಬಂದಿರತಕ್ಕಂಥದ್ದು. ನಮ್ಮ ತಂದೆಯವರು ಚಿನ್ನ ಬೆಳ್ಳಿ ವರ್ತಕರ ಸಂಘದ ವರ್ಕರ್ಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇಲ್ಲಿ 15 ವರ್ಷ ಪ್ರೆಸಿಡೆಂಟ್ರಾಗಿ ಅಕ್ಕಸಾಲಿಕೆ ವೃತ್ತಿಗಳಿರ್ತಕ್ಕಂಥ ಕಷ್ಟಗಳ ಕಾರ್ಪಣ್ಯಗಳ ಬಗ್ಗೆ ಹಗಲು ರಾತ್ರಿ ಕೆಲಸ ಮಾಡಿದಂಥವ್ರು. ಅವರು ನಮಗೆ ಪ್ರೇರಣೆ. ಇನ್ನು ರಾಜಕೀಯವಾಗಿ ಹೇಳ್ಬೇಕಾದ್ರೆ ನಮಗೆ ಇಲ್ಲಿ ಚಳ್ಳಕೆರೆ ವ್ಯಾಪ್ತಿಯಲ್ಲಿ ನಮಗೆ ಮಾನ್ಯ ಮಾಜಿ ಮಂತ್ರಿಗಳಾದ D. ಸುಧಾಕರ್ ಅವ್ರ KPCC ಮೆಂಬರ್ ಆದಾಗಲಿಂದ ನಾವು ಅವ್ರ ಜೊತೆಲಿದ್ದಂಥ ವ್ಯಕ್ತಿಗಳು. ಮೇಲ್ಮಟ್ಟದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜನತಾದಳದಲ್ಲಿ ಇದ್ದಂಥ ಈಗ ನಮ್ಮ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಆ ಪಕ್ಷದಲ್ಲಿದ್ದರೂ ಕೂಡ ನಮಗೆ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ನಮಗೆ ಪ್ರೇರಣೆಯನ್ನು ತುಂಬಿದ್ದಾರೆ. ಸೊ ಈ ರೀತಿಯ ಎಲ್ಲರ ಒಂದು ಪ್ರೋತ್ಸಾಹ ತಗೊಂಡು ತಾವು ಈ ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರೆ. ಸರಿ ಸರ್, ನಮ್ಮ ಈ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ ಮೇಲೆ ಜನಕ್ಕೆ ಇನ್ನು ಯಾವ್ಯಾವ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹಾಗೂ ಯಾವ ಕೆಲಸ ಮಾಡಿದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ತಮ್ಮಲ್ಲಿ ಒಂದು ಯೋಜನೆ ಹಾಕೊಂಡಿದ್ರೆ ಒಂದು ಅಭಿಪ್ರಾಯ ಇದೆ ಸರ್. ನಾನು ಈಗ ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ದೀನಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮಾನವ ಹಕ್ಕುಗಳ ಅಧ್ಯಕ್ಷನಾಗಿ ನಮ್ಮ ಸೇತುರಾಮ್ ಅವರು ನಾನು ನೇಮಿಸಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಭಾಳಷ್ಟು ಈಗ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಸಾರ್ವಜನಿಕವಾಗಿ ಭಾಳಷ್ಟು ಕೆಲಸಗಳು ಜನಗಳಿಗೆ ನಮ್ಮಿಂದ ಆಗಬೇಕಾಗಿರುತ್ತೆ ಸರ್. ಈಗ ಎಲ್ಲ ಕಡೆನೂ ಶಾಸಕರೇ ಓಡಾಡೋಕ್ಕಾಗೋದಿಲ್ಲ, ಎಲ್ಲ ಕಡೆ ದೊಡ್ಡ ದೊಡ್ಡ ಲೀಡರ್ಗಳು ಸಿಕ್ಕೋದಿಲ್ಲ. ನಮ್ಮಂಥ ವಾರ್ಡ್ ಕೌನ್ಸಿಲರ್ಗಳು, ಮಾಜಿ ಕೌನ್ಸಿಲರ್ಗಳು, ರಾಜಕೀಯ ಮುಖಂಡರುಗಳು ಜನಗಳಿಗೆ ಮೂಲಭೂತವಾದ ಸಮಸ್ಯೆಗಳ ಬಗ್ಗೆ ಆಲಿಸೋ ನಿಟ್ಟಿನಲ್ಲಿ ಈ ಊರಲ್ಲಿ ನಮ್ಮ ಕುಡಿಯೋ ನೀರಿನ ವಾಣಿವಿಲಾಸ ಸಾಗರಕ್ಕೆ ಬರ್ತಕ್ಕಂಥ ನೀರಿನ ಏನು ಯೋಜನೆ ಇದೆ ಅದನ್ನು ಕೆಲಸ ಮಾಡಿಸಲು ನಾವು ಮೆಂಬರ್ ಆಗಿದ್ದರೂ ಕೂಡ ಆ ನೀರು ತರುವಲ್ಲಿ ನಮ್ಮ ಒಂದು ಏನು ಟೀಮ್ ಇತ್ತು, ಕೌನ್ಸಿಲರ್ಸ್ ಒಂದು ಯುವ ಪಡೆನೇ ಇತ್ತು ನಮ್ಮದು. ಭಾಳಷ್ಟು ಒತ್ತು ಕೊಟ್ಟು ಮುನ್ಸಿಪಾಲ್ಟಿಯಲ್ಲಿ ರೆಸಲ್ಯೂಷನ್ ಮಾಡಿ ಆಗ ಬಂದಂಥ ಅಮೌಂಟ್ನಲ್ಲಿ 50 ಲಕ್ಷ ಹಣವನ್ನು ಆಗಲೇ ಮೀಸಲಿಟ್ಟಿವಿ. ಅವಾಗಲೇ ನಮ್ಮ ವಾರ್ಡ್ಗೆ ನಮ್ಗೆ ಬೇಕಾಗಿದ್ದಂಥ ಕೆಲಸಗಳು ನಾವು ಹಾಕ್ಸಿ ಕೆಲಸ ತೋರಿಸ್ಬೋದಾಯ್ತು ಜನಕ್ಕೆ. ಬೇಡ ಒಂದು ದೊಡ್ಡ ಕೆಲಸ ಆಗಲಿ ಅಂತಕ್ಕಂಥ ನಮ್ಮ ಆಗಿನ ಅಧ್ಯಕ್ಷರಾದ C. ಬಾಬು ಅವರ ನೇತೃತ್ವದಲ್ಲಿ ನಾವೆಲ್ಲ 50 ಲಕ್ಷವನ್ನು ಕುಡಿಯೋ ನೀರಿಗೆ ಇಟ್ವಿ. ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಈಗ ಸ್ವಲ್ಪ ಮುಂದುವರ್ಕೊಂಡು. ಸರಿ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರ ಇನ್ನು ಮುಂದೆ ಬರ್ತಾ ಇರುವಂಥ ಈ ಲೋಕಸಭಾ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಇಲ್ಲಿ ಲೋಕಸಭಾ ಚುನಾವಣೆ ಅಂದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಏನು ಈ ಪಾರದರ್ಶಕ ಆಡಳಿತ ಏನು ರಾಜ್ಯದಲ್ಲಿದೆ, ಹಿಂದುಳಿದ ವರ್ಗಗಳ ಜನಗಳ ಒಂದು ಸಾಲ ಮನ್ನಾ ಆಗಿರ್ಬೋದು, ಮತ್ತೇನು ಅನ್ನಭಾಗ್ಯ, ಕ್ಷೀರಭಾಗ್ಯ ಯೋಜನೆ ಅಂತಕ್ಕಂಥದ್ದಾಗಿರ್ಬೋದು, RTI ಅಂತಕ್ಕಂಥ ಏನು ಶಿಕ್ಷಣದ ಬಗ್ಗೆ ಏನು ಹೊಸದ ಒಂದು ಮೀಸಲಾತಿಯನ್ನು ತಂದಿದ್ದಾರೆ, ಏನು ಹೊಸ ಮಸೂದೆಯನ್ನು ತಂದಿದ್ದಾರೆ. ಸಾರ್ವಜನಿಕವಾಗಿ ನಮ್ಮ ಸರ್ಕಾರದ ಏನು ಒಳ್ಳೊಳ್ಳೆ ಕೆಲಸಗಳನ್ನ ಮುಂದಿಟ್ಕೊಂಡು ನಾವು ಲೋಕಸಭೆ ಚುನಾವಣೆ ಎದುರಿಸೋಕ್ಕೆ ನಾವು ಕಾರ್ಯಕರ್ತರಾಗಿ ನಾವು ಸಜ್ಜರಾಗಿದ್ದೇವೆ ಸರ್. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಒಂದು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ. ಒಟ್ಟಾರೆ ಹೇಳ್ಬೇಕಂದ್ರೆ ಪರಿಶಿಷ್ಟ ಜಾತಿಯವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬಷ್ಟು ಪರಿಶಿಷ್ಟ ಜಾತಿಯವರು ಕಾಂಗ್ರೆಸ್ಗೆ ಮತ ಹಾಕಿರ್ತಕ್ಕಂಥದ್ದು ಇವತ್ತು ಕೂಡ ಇತಿಹಾಸ ಇದೆ. ಅಂಥ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿಯ ಒಬ್ಬ ಸೂಕ್ತವಾದ ಅಭ್ಯರ್ಥಿನ ಪಕ್ಷ ಟಿಕೆಟ್ ಕೊಟ್ಟರೆ ನಾವು ಯಾರಿಗೆ ಟಿಕೆಟ್ ಕೊಡಲಿ ನಾವು ಕೆಲಸ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಸಿದ್ದರಾಮಯ್ಯ ಅವರ ನೇತೃತ್ವ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸೇತುರಾಮ್ ಅವರು ಜಿಲ್ಲಾಧ್ಯಕ್ಷ ಆಗಿದ ಮೇಲೆ ಅವರು ಒಂದು ಪ್ರಗತಿಪರ ಚಿಂತನೆಯಲ್ಲಿ ಒಂದು 40 ವರ್ಷದ ರಾಜಕಾರಣ ಇದ್ದಂಥವ್ರು. ಅವರಿಗೆ ಈ ನಮ್ಮ 6 ಜಿಲ್ಲೆ ಮತ್ತು ಏನು ಪಾವಗಡ ಮತ್ತು ಶಿರಾ ಏನು ನಮ್ಮ ಹೊರತುಪಡಿಸಿ ಪಾವಗಡ ಮತ್ತು ಶಿರಾ ಇದ್ದಾವೆ,
ಅಲ್ಲೂ ಕೂಡ ಅವರ ನಿಕಟವಾದ ಸಂಪರ್ಕ ಹೊಂದಿ ನಮ್ಮ ಏನು ಶಿರಾ ಮಿನಿಸ್ಟರ್ ಆಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ಜಯಚಂದ್ರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಆಂಜನೇಯ ಸಾಹೇಬರು ಜಿಲ್ಲಾ ಮಂತ್ರಿಗಳು ಏನು ಅವರು ಕೂಡ ನಮ್ಮ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳು ಕೂಡ ನೋಡಿರ್ತಕ್ಕಂಥ ವ್ಯಕ್ತಿ ಅಂಥ ಒಂದು ನಾಯಕರನ್ನ ಮುಂದಿಟ್ಕೊಂಡು ನಾವು ಕಾರ್ಯಕರ್ತರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ತರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ. ಒಂದು ಭರವಸೆ ಕೊಟ್ಟು ಬರುವಂಥ ಲೋಕಸಭಾ ಚುನಾವಣೆ ಬರ ಮಾಡ್ಕೋತಾ ಇದ್ದಾರೆ. ಸರಿ ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರದಲ್ಲಿ ತಾವು ಒಂದು ಮಾಜಿ ಕೌನ್ಸಿಲರ್ ಆಗಿದ್ದೀರಾ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೂಡ ನಾವು ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಮುಂದೆ ಈ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ತಾವು ಯಾವ ಮಟ್ಟಕ್ಕೆ ಬೆಳಿಬೇಕು ಅಂದ್ಕೊಂಡಿದ್ದೀರಾ, ಮುಂದೆ ಯಾವ ಸ್ಥಾನದಲ್ಲಿ ಜನಗಳ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಇದೆ? ಸರ್, ಈಗ ಜನಗಳಿಗೆ ಕೆಲಸ ಮಾಡ್ಬೇಕಂದ್ರೆ ಒಬ್ಬ ಕೌನ್ಸಿಲರ್ ಆಗಿ, ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಮಾಡ್ಬೇಕಂತ ಏನು ಇಲ್ಲ ಸರ್. ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ರಾಜಕೀಯ ಹೊರತುಪಡಿಸಿ ಜನಸೇವೆ ಮಾಡ್ಬೋದು. ಇವತ್ತು ಬಹಳಷ್ಟು ಜನಕ್ಕೆ ಸರ್ಕಾರದಿಂದ ಆಗ್ತಕ್ಕಂಥ ಸವಲತ್ತುಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ಇವತ್ತು ಸಂದರ್ಭ. ಒಂದು ಹಳ್ಳಿಗಳಲ್ಲಿ ಆಗಿರ್ಬೋದು, ಇವತ್ತು ನಾನು ಗ್ರಾಮೀಣ ಪ್ರದೇಶದಲ್ಲಿ ಏನು ಹೇಳಕ್ಕೆ ಇಚ್ಛಪಡ್ತೇನೆ ಅಂದರೆ, ಇವತ್ತು ಬಹಳಷ್ಟು ಗ್ರಾಮೀಣ ಜನ ಒಂದು ಗ್ರಾಮ ಪಂಚಾಯತಿಗೂ ಓಟ್ ಹಾಕ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು APMCಗಳಲ್ಲಿ ಓಟ್ ಹಾಕ್ತಾರೆ. ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಕೂಡ ಗ್ರಾಮೀಣ ಮತದಾರರಿಗೆ ಮತ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿ ಲೀಡ್ಗಳು ಸಿಗ್ತಾರೆ. ನಗರ ಪ್ರದೇಶಗಳಲ್ಲಿ ಪುರಸಭೆ ಮತ್ತು MLA MP ಎಲೆಕ್ಷನ್ ಬಿಟ್ಟರೆ ಬೇರೆ ಯಾವುದೂ ಕೂಡ ಅವಕಾಶಗಳು ಕಡಿಮೆ. ಮತ್ತು ನಗರದಲ್ಲಿ ಅವರವ್ರದೇ ಆಗಿರ್ತಕ್ಕಂಥ ತೊಂದರೆ ತಾಪತ್ರಗಳಲ್ಲಿ ಓಡಾಡ್ತಕ್ಕಂಥ ಜನ, ಲೀಡರ್ಗಳು ಕಡಿಮೆ ಇರ್ತಕ್ಕಂಥ ನಗರ ವ್ಯವಸ್ಥೆ. ಹಳ್ಳಿಗಳಲ್ಲಿ ವ್ಯವಸ್ಥೆ ಇದೆ, ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಇರ್ತಕ್ಕಂಥ. ಟೌನ್ನಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ ಲೀಡರ್ಗಳು ಕೆಲಸ ಮಾಡ್ತಕ್ಕಂಥ. ಅದು ಅಧಿಕಾರ ಇರಲಿ ಇಲ್ಲದೆ ಇರಲಿ, ಸಾರ್ವಜನಿಕರು ಒಂದು ವೋಟ್ ಲಿಸ್ಟ್ ಸೇರಿಸೋದ್ರಿಂದ ಹಿಡಿದು, ಒಂದು ರೇಷನ್ ಕಾರ್ಡಿಂದ ಹಿಡಿದು, ಇವತ್ತು ನಾವು ಕೌನ್ಸಿಲರ್ ಆಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿನ ಸಂಪೂರ್ಣ ತಿಳ್ಕೊಳ್ಳೋದೇ ಒಂದು 2-3 ವರ್ಷ ಆಗೋಗ್ತದೆ. ಹೌದು, ಖಂಡಿತ. ಆ ರೀತಿಯಲ್ಲಿ ಇರ್ಬೇಕಾದ್ರೆ ನಾವು ಜನಗಳಿಗೆ, ಜನಸಾಮಾನ್ಯರಾಗಿ ಯಾವುದೇ ಅಧಿಕಾರ ಇದ್ರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮುಂದೆ ಬರುವಂತ ನಮ್ಮ ಜನಗಳ ಸೇವೆಗೆ ತಾವು ಸದಾ ಸಿದ್ಧರಾಗಿದ್ದೀರಾ? ಸರಿ ಸರ್. ಸರ್, ನಮ್ಮ ಈಗಿನ ಯುವ ಜನತೆಗೆ, ನಮ್ಮ ಮುಂದಿನ ಪೀಳಿಗೆ ಜನತೆಗೆ ತಾವು ಒಂದು ಒಳ್ಳೆ ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಒಟ್ಟಾರೆ ಈಗ ಹೇಳೋದು ನಾನು ಯುವಕರ ಬಗ್ಗೆ ಹೇಳ್ತೀನಿ ಸರ್. ಇವಾಗ ಭಾಳಷ್ಟು ಜನ ಯುವಕರು ಒಳ್ಳೊಳ್ಳೆ ಡಿಗ್ರಿಗಳು ಮಾಡಿಕೊಂಡು, ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು, ಸುಮ್ಮನೆ ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಹೊರೆ ಹಾಕ್ಕೊಂಡು, ನನಗೆ ಬೇಕಾದಂಥ ಕೆಲಸ ಸಿಗಲಿಲ್ಲ, ನಾನು ಓದಿರ್ತಕ್ಕಂಥ ಕೆಲಸದ ತಕ್ಕಂತೆ, ಓದಿರ್ತಕ್ಕಂಥ ವಿದ್ಯಾಭ್ಯಾಸ ತಕ್ಕಂತೆ ಕೆಲಸ ಸಿಗ್ತಿಲ್ಲ ಅಂತ ಅನ್ನೋ ಬದಲು, ಅವ್ರಿಗೆ ಗೊತ್ತಿರ್ತಕ್ಕಂಥ ಯಾವುದೋ ಒಂದು ಇದ್ರ ಬಗ್ಗೆ ಅವರು ಕೆಲಸ ಹುಡುಕಿದ್ರೆ ಸಿಗುತ್ತೆ. ಇವತ್ತು ಒಂದು ವೃತ್ತಿ ಮಾಡಬೇಕು. ತಂದೆ ತಾಯಿಗಳಿಗೆ ಹೊರೆ ಆಗದಂಗೆ ಬರೀ ಸರ್ಕಾರ ಕೆಲಸ ನಂಬ್ಕೊಂಡ್ರೆ ಆಗಲ್ಲ ಸರ್. ಇವತ್ತು ಸರ್ಕಾರ ಬಹಳಷ್ಟು ಸ್ವಯಂ ವೃತ್ತಿಗಳಿಗೆ ಬಗ್ಗೆ ಸಾಕಷ್ಟು ಯೋಜನೆಗಳು ರೂಪಿಸಿದೆ. ಆ ವೃತ್ತಿಗಳು ತೊಡಗಬೇಕು. ಮತ್ತೆ ನಮ್ಮ ರಾಜಕೀಯವಾಗಿ ಹೇಳ್ಬೇಕಂದ್ರೆ ಬಹಳಷ್ಟು ಜನ ಯುವಕರನ್ನ ರಾಜಕೀಯವಾಗಿ ಬಳಸ್ಕೊಂಡು ಬಿಡೋದು, ಈ ಥರ ಎಲ್ಲ ಆಗ್ತಿದೆ. ಒಬ್ಬ ಜವಾಬ್ದಾರಿ ಯುವಕ ತನ್ನ ಜವಾಬ್ದಾರಿ ಜೊತೆಗೆ ದೇಶದ ಬಗ್ಗೆನೂ ಸ್ವಲ್ಪ ಜವಾಬ್ದಾರಿ ಇರಬೇಕು. ನಾನು ಯಾವ ಊರಲ್ಲಿದ್ದೀನಿ, ಯಾವ ಹಳ್ಳಿಯಲ್ಲಿದ್ದೀನಿ, ನಮ್ಮ ಪಂಚಾಯತಿ ಮೆಂಬರ್ ಯಾರು, ಅವ್ರು ಏನು ಕೆಲಸ ಮಾಡ್ತಾರೆ, ನಮ್ಮ ಪಂಚಾಯತಿ PDO ಯಾರು, ನಮ್ಮ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಯಾರು, ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ CS ಯಾರು, ಏನು ಕೆಲಸ ಮಾಡ್ತಿದ್ದಾರೆ, ನಮ್ಮ MLA ಕಾರ್ಯವೈಖರಿಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು 4 ಜನಕ್ಕೆ ಕೆಲಸ ಮಾಡಬೇಕು ಅಂತ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ರೀತಿ ನಿಮ್ಮ ಕ್ಷೇತ್ರದಲ್ಲಿ, ಚಳ್ಳಕೆರೆ ತಾಲೂಕು ಕ್ಷೇತ್ರದಲ್ಲಿ ಈ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಜನಗಳ ಕಷ್ಟ ಸುಖನ ಸ್ಪಂದಿಸ್ತಾ ಇದ್ದೀರಾ. ಸರಿ ಸರ್, ಈ ನಮ್ಮ ಸಂದರ್ಶನದಲ್ಲಿ ಚಳ್ಳಕೆರೆ ತಾಲೂಕು ಮಾಜಿ ಕೌನ್ಸಿಲರ್ ಆದ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಾಜಿ ಪ್ರಸನ್ನ ಕುಮಾರ್ ಅವರು ತಮ್ಮ ಅನುಭವಗಳನ್ನು ಹಾಗೂ ಕೆಲಸ ಕಾರ್ಯಗಳನ್ನು ನಮ್ಮ ಕೂಡ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ನಮಸ್ಕಾರ.